ಸ್ವಸ್ತಿ ಸುತತಾಂ. ಹರಿ ಓಂ. ಈ ಅಧ್ಯಾಯದ ಕೊನೆಯಲ್ಲಿ ಆಚಾರ್ಯರು ಮುಖ್ಯವಾಗಿ ಸಾಧಕನ ಸಾಧನೆಯ ವಿಷಯದಲ್ಲಿ ಆಗುವ ಎಲ್ಲ ದೋಷಗಳನ್ನ ಎಚ್ಚರಿಸ್ತಾ ಅದು ಆಸುರಿ ಭಾವವೆನಿಸುತ್ತೆ ಅನ್ನೋದನ್ನೆಲ್ಲ ನಿರೂಪಣೆ ಮಾಡ್ತಾ ಬಂದ. ಅಂದ್ರೆ ಆಸುರಿ ಭಾವ ಹೇಗೆ ನಮ್ಮಲ್ಲಿ ಗುರುತಿಸಬಹುದು. ನಾವು ಇನ್ನೊಬ್ಬರನ್ನ ಆಸುರರು ದೇವತೆಗಳು ಅಂತ ನೋಡ್ಲಿಕ್ಕಲ್ಲ ಇಲ್ಲಿ ಹೇಳಿದ್ದು, ನಮ್ಮನ್ನು ನಾವು ಅಭ್ಯಾಸ ಮಾಡ್ಲಿಕ್ಕೆ, ತತ್ವವಾದದ ವಿಷಯವನ್ನ ನಿರೂಪಣೆ ಮಾಡುವಾಗ ನಮ್ಮಲ್ಲಿ ಅತ್ಯಂತ ಉತ್ಕಟವಾದ ಕೋಪ ಹುಟ್ಟಿಕೊಳ್ಳುತ್ತೆ. ಅಂದ್ರೆ ಮತ್ತೊಮ್ಮೆ ಅವನಿಗೆ ಆ ಜ್ಞಾನ ಪಡ್ಕೊಳ್ಳಿಕ್ಕೆ ಪ್ರತ್ಯಕ್ಷವಾಗಲಿ, ಅನುಮಾನಗಳಾಗಲಿ, ಆಗಮನಗಳಾಗಲಿ ಸಹಕಾರ ನೀಡುವುದಿಲ್ಲ. ಮತ್ತು ಎಲ್ರಿಗೂ ಕಾಣುವ ಹಾಗೇನೆ ನಾವು ಅತ್ಯಂತ ದಡ್ಡತನದ ನಿರ್ಧಾರಗಳನ್ನ, ಆದ್ರೆ ಅದು ನಮಗೆ ದಡ್ಡತನ ಅಂತ ಅನ್ಸುವುದೇ ಇಲ್ಲ. ಅಷ್ಟು ಜನರ ಅಭಿಪ್ರಾಯ ಕೂಡ ನಮ್ಮ ಅಭಿಪ್ರಾಯವನ್ನ ಮೀರಿ ನಿಂತಿರುತ್ತೆ. ನಮಗನ್ಸುತ್ತೆ ಯಾವಾಗ್ಲೂ ಸತ್ಯ ಒಬ್ರಿಗೆ ಹೊಡೆಯುವುದು ಅಂತ, ಅದು ನಾನೇ ಅನ್ನುವ ಭಾವನೆ ಇರುತ್ತೆ. ಆದ್ರಿಂದ ಆ ರೀತಿ ನಾರಾಯಣನನ್ನ ತಿಳಿಯುವುದಕ್ಕೂ ಕೂಡ ಅವನಿಗೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಯಾರು ಪರಮಾತ್ಮನ ಔನ್ನತ್ಯವನ್ನ ಉಳಿದ ದೇವತೆಗಳ ಪರಿವಾರದೊಂದಿಗೆ ಅರ್ಥೈಸಿಕೊಂಡು ಪ್ರತ್ಯಕ್ಷಾದಿ ಆಗಮಗಳ ವಿಸಂವಾದವನ್ನು ಕಾಣದೆ, ಅಂದ್ರೆ ಇಲ್ಲ ಇದಕ್ಕೇನು ವಿರೋಧ ಇದೆ ಅನ್ನುವ ಅಂಶಗಳು ಆತನ ಮನಸ್ಸಿನಲ್ಲಿ ಉಳಿಯುವುದೇ ಇಲ್ಲ. ಇಲ್ಲ, ಪ್ರತ್ಯಕ್ಷ ವಿರೋಧ ಇದೆ, ದೇವರ ಸರ್ವೋತ್ತಮತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಪ್ರತ್ಯಕ್ಷದ ವಿರೋಧ ಇದೆ, ಆಗಮದ ವಿರೋಧ ಇದೆ, ಅನುಮಾನದ ವಿರೋಧ ಇದೆ ಅಂತ ಅವನಿಗೆ ಅನ್ಸ್ಬೇಕು. ಆದ್ರೆ ಅದು ಕ್ಲಿಯರ್ ಆಗತ್ತೆ, ಅದು ಪರಿಹಾರ ಆಗತ್ತೆ. ಅಂಥವನು ಮುಕ್ತಿಯ ದಾರಿಯನ್ನ ಹೊಂದುತ್ತಾನೆ. ಇದು ಬ್ರಹ್ಮವೈವರ್ತದಲ್ಲಿ ಬಂದ ಮಾತು. ಇನ್ನೊಂದು ಅಂಶವನ್ನ ಇಲ್ಲಿ ಬಳಸಿದ್ದು ನಿಬಂಧಾಯಾಸುರಿಮತ ಅಂತ ಹೇಳುವಾಗ, ನೀಚ ಸ್ಥಾನೇ ಅಂಧೇ ತಮಸಿ ಬಂಧಾಯ. ಬರೀ ಬಂಧನ ಅಂತನ್ನುವುದು ಬಿಡುಗಡೆಗೆ ಕಾರಣವಾಗುತ್ತೆ. ನಿರಂತರ ಬಂಧನ, ನಿತರಾಂ ಬಂಧನ, ನೀಚ ಸ್ಥಾನೇ ಬಂಧನ ಅನ್ನುವುದು ಸ್ವಲ್ಪ ಅಪಾಯಕಾರಿಯಾದ, ಸ್ವಲ್ಪ ಅಲ್ಲ ಅಪಾಯವೇ. ಆಚಾರ್ಯರು ಅದಕ್ಕೋಸ್ಕರನೇ ಎರಡು ಮುಖಗಳನ್ನ, ಒಂದು ದೈವಿ ಸಂಪದ್ ವಿಮೋಕ್ಷಾಯ, ಬರೀ ಮೋಕ್ಷಾಯ ಹೇಳಿಲ್ಲ, ವಿಮೋಕ್ಷಾಯ, ವಿವಿಧ ರೀತಿಯ ಜಂಜಾಟಗಳ ಎಲ್ಲಾ ರೀತಿಯ ಜಂಜಾಟಗಳಿಂದಲೂ ಕೂಡ ಆತನಿಗೆ ಬಿಡುಗಡೆ, ಅಂದ್ರೆ ಮತ್ತೆ ಜಂಜಾಟದ ಪ್ರವೇಶ ಇಲ್ಲ ಅಂತ. ಹಾಗೇನೆ ನಿಬಂಧಾಯ, ಮತ್ತೆ ಅವನು ವಾಪಸ್ ಇಲ್ಲಿ ಹುಟ್ಟಿ ಬರುವ ಕಾರ್ಯಕ್ರಮ ಇಲ್ಲ. ಅದೇ ನೀಚ ಸ್ಥಾನದಲ್ಲಿ, ನೀಚೇ ತಮಸಿ ಅಂಧೇ ತಮಸಿ ಬಂಧಾಯ ಸರ್ಗಾಣಾಂ ಸುಬಹುತ್ವೇಪಿ ಶುಭಾಶುಭ ಪಥಾಧಿಕೌ ದೇವಾಸುರಾಖ್ಯೌ ದ್ವಾವೇವ ಗಂಧರ್ವಾದ್ಯಾಸ್ತದಂತರ. ಸರ್ಗಾಣಾಂ ಸುಬಹುತ್ವೇಪಿ, ಸರ್ಗ ಅಂದ್ರೆ ಹುಟ್ಟು, ಅನೇಕ ಬಗೆಯ ಹುಟ್ಟುಗಳು ಆಗ್ತಾ ಇದ್ರು ಕೂಡ ಶುಭಾಶುಭ ಫಲಾಧಿಕವು, ಹಲವು ರೀತಿಯ ಶುಭಾಶುಭ ಫಲಗಳು ಲಭ್ಯವಾದದ್ದಿದೆ. ಪಥಾಧಿಕವು ದೇವಾಸುರಾಖ್ಯವು ದ್ವಾವೇವ, ಅಧಿಕವಾದ ಶುಭ, ಅಧಿಕವಾದ ಅಶುಭ. ಇದು ಎರಡು ಶಾಶ್ವತವಾದ ನೆಲೆಗಳು.
ಇದಕ್ಕೆ ದೇವಾಸುರಾಖ್ಯವು, ದೇವತೆಗಳ ಮತ್ತು ಅಸುರರ ನೆಲೆ ಅಂತ ಹೇಳ್ತಾರೆ. ಗಂಧರ್ವಾದ್ಯಾಸ್ತದಂತರಾಹ, ಈ ಗಂಧರ್ವರು, ಚಾರಣರು, ಸಿದ್ಧರು ಇವರೆಲ್ಲ ಮಧ್ಯದಲ್ಲಿ ಇರುವವರು. ಮುಕ್ತಿಗಾ ಏವ ವಿಜ್ಞೇಯಾ ದೇವಾ ಏವ ವಿಮುಕ್ತಿಗಾ. ಇದರ ಮಧ್ಯದಲ್ಲಿ ದೇವಾಸುರರ ವ್ಯವಸ್ಥೆಯಲ್ಲಿ ಎರಡೇ ವ್ಯವಸ್ಥೆಯಲ್ಲಿ ಗಂಧರ್ವಾದ್ಯಾಹ ಮುಕ್ತಿಗಾಹ ದೇವಾಹ ವಿಮುಕ್ತಿಗಾಹ ಇತ್ಯತ್ರ ವಿ ಇತ್ಯುಪಸರ್ಗಾದೇವ ಮೋಕ್ಷ ನಾನಾತ್ವಂ ಗುಣಭೇದಾನ್ ನಾನಾತ್ವಂ ಜ್ಞಾಯತೆ. ಮುಂದಿನ ಪುಟದ ಕೆಳಭಾಗದಲ್ಲಿದೆ. ಮುಕ್ತಿಗ ಏವ ವಿಜ್ಞೇಯ ಅಂತಂದ್ರೆ ಈ ಗಂಧರ್ವಾದಿಗಳು ಕೂಡ ಮುಕ್ತಿಗರೇ ಆಗಿದ್ದಾರೆ. ಮುಕ್ತಿಗರು ಅಂತಂದ್ರೆ ಮೋಕ್ಷವನ್ನು ಹೋಗೋರೇ ಆಗಿದ್ದಾರೆ. ಆದ್ರೆ ದೇವಾಹ ವಿಮುಕ್ತಿಗಾಹ, ಅವರಲ್ಲಿ ಅಂದ್ರೆ ಮೋಕ್ಷದಲ್ಲೂ ಕೂಡ ಮತ್ತೆ ವೈವಿಧ್ಯ ಇದೆ. ಎಲ್ರಿಗೂ ಒಂದೇ ತರ ತಟ್ಟೆ, ಒಂದೇ ತರ ಡ್ರೆಸ್ಸು, ಒಂದೇ ತರದ ಊಟ ಅಂತ ಕೊಡುವುದಲ್ಲ. ಅವರವರ ಬೆಳವಣಿಗೆಗೆ ತಕ್ಕ ಹಾಗಿನ ನಿರೂಪಣೆಯನ್ನ ಮೋಕ್ಷದಲ್ಲೂ ಕೂಡ ನಾವು ನೋಡ್ತೇವೆ. ಅದರ ಅರ್ಥ ಅದು ಭೇದ ಭಾವ ಅಂತಲ್ಲ, ಅವರಿಗೆ ಸ್ಯಾಟಿಸ್ಫೈ ಆಗುವಂತಹದ್ದನ್ನ ಸುಖದ ವ್ಯವಸ್ಥೆಯಲ್ಲಿ ಪಡಿತಾನೆ. ಅದು ಯಾರು ಕೊಡುವುದಲ್ಲ, ಅವನ ಹತ್ರ ಇರುವುದನ್ನ ಅವನವನು ಪಡ್ಕೋತಾನೆ. ಅವನ್ ತಂದದ್ದೇ ಚಿಕ್ಕ ಚೀಲ ಆದ್ರೆ ಅವನ್ ಚಿಕ್ಕ ಚೀಲ ತುಂಬಾ ತುಂಬಿಸ್ಕೊತಾನೆ. ಮತ್ತೆ ಅವನಿಗೆ ಚಿಕ್ಕ ಚೀಲ ಅಲ್ವಾ ಅಂತ ಬೇಸರ ಇರುದಿಲ್ಲ. ನನ್ನ ವ್ಯವಸ್ಥೆಗೆ ಊಟಕ್ಕೆ ಇಷ್ಟು ಸಾಕು ಅಂತ ಅವನಿಗೆ ಸಮಾಧಾನ ಇರ್ತಂದ್ರೆ ಈಗ ಹೊಟ್ಟೆ ಕಿಚ್ಚು ಇಲ್ಲ, ಅಸೂಯೆ ಇಲ್ಲ ಅಲ್ಲಿ. ಆದ್ರಿಂದಾಗಿ ವಿಮೋಕ್ಷಾಯ ಅನ್ನೋದು ಸ್ವಲ್ಪ ಉತ್ತಮ ದೇವತೆಗಳ ಮೋಕ್ಷದ ವ್ಯವಸ್ಥೆಯನ್ನು ಹೇಳುದು. ಭಗವಂತನ ಸುಖ ಅನ್ನೋದು ಯಾರಿಗೂ ಇಲ್ಲ. ಉಳಿದಂತೆ ಅವರವರ ತಾಣಕ್ಕೆ ತಕ್ಕಂತೆ ಸುಖವನ್ನು ಅನುಭವಿಸ್ತಾರೆ. ಅಂತೂ ಮೋಕ್ಷದ ನಾನಾತ್ವಂ ಜ್ಞಾಯತೆ ಅಂತ ಹೇಳಿದ್ರು. ದೇವಾಸುರ ನರತ್ವಾದ್ಯಾಹ ಜೀವಾನಾಂತು ನಿಸರ್ಗತಃ ನಿಸರ್ಗೋ ನಾನ್ಯಥೈತೇಷಾಂ ಕೇನಚಿತ್ ಕ್ವಚಿದೇವವಾ. ದೇವಾಸುರ ನರತ್ವಾದ್ಯಾಹ, ದೇವ, ಅಸುರ, ನರ ಈ ಮೊದಲಾದ ಜೀವಗಳು ನಿಸರ್ಗದಿಂದಲೇನೆ, ನಿಸರ್ಗ ಅಂದ್ರೆ ಸಹಜ ಅಂತ, ಸಹಜವಾಗಿಯೇ ಅವರು ದೇವತೆಗಳಾಗಿದ್ರೆ, ಅಸುರರಾಗಿದ್ರೆ, ನರರಾಗಿದ್ರೆ ಅದೇ ಅವರ ಐಡೆಂಟಿಟಿ ಆಗಿರುತ್ತೆ. ನಿಸರ್ಗೋ ನಾನ್ಯಥೈತೇಷಾಂ, ದೇವತೆಗಳು ಅಸುರರಾಗುವುದು, ಅಸುರರು ದೇವತೆಗಳಾಗುವುದು, ಮನುಷ್ಯರಾಗುವುದು, ಇದೆಲ್ಲ 100ಕ್ಕೆ 100 ಬದಲಾಗುವುದಿಲ್ಲ. ದೇವತೆಗಳು ಪೂರ್ತಿ ಮನುಷ್ಯರಾದ್ರು, ಮನುಷ್ಯರು ಪೂರ್ತಿ ದೇವತೆಗಳಾದ್ರು ಅಂದ್ರೆ ನಿಸರ್ಗದಿಂದ ಯಾವ್ದು ದೇವತ್ವ ಇದೆಯೋ, ಮಾನುಷ ಭಾವ ಇದೆಯೋ, ಆಸುರಿ ಭಾವ ಇದೆಯೋ ಅದು ಬದಲಾಗುವುದಿಲ್ಲ. ಕೇನಚಿತ್ ಕ್ವಚಿತ್, ಯಾವ ಕಾರಣಕ್ಕೂ ಕೂಡ ಮನುಷ್ಯತ್ವದಿಂದ ದೇವತ್ವದ ಕಡೆಗೆ ಹೇಳಿಕೆ ಚೆನ್ನಾಗಿದೆ. ದೇವತಾ ಗುಣಗಳನ್ನ ಬೆಳೆಸ್ಕೊಳ್ತಾನೆ ಅಂತ ಹೇಳಬಹುದಷ್ಟೇ ಬಿಟ್ರೆ, ಅಂದ್ರೆ ತುಂಬಾ ದೇವತೆಗಳ ಅನುಗ್ರಹ ದೃಷ್ಟಿ ಹೇಗೆ ವಿಸ್ತೃತವಾಗಿರುತ್ತೋ ಹಾಗೆ ಇವನ ದೃಷ್ಟಿ ವಿಸ್ತಾರವಾಗುತ್ತೆ ಅಂತ ಹೇಳ್ಬೋದಷ್ಟೇ ಬಿಟ್ರೆ, ಇಲ್ಲಿ ಬದಲಾಗಿ ದೇವರಾಗ್ಬಿಡುದು, ದೇವತೆಗಳೇ ಆಗ್ಲಿಕ್ಕಾಗುದಿಲ್ಲ, ಇನ್ ದೇವರಾಗ್ಲಿಕ್ಕಾಗತ್ತಾ? ನಮ್ಗೆ ಈ ಅಂಶದಲ್ಲೆಲ್ಲ ತಿಳುವಳಿಕೆ ಇಲ್ಲದೆ ಇದ್ದಾಗ ನಮ್ಗೆ ಕೆಲವು ಲಕ್ಷಣಗಳನ್ನ ಹೇಳುವಾಗ ಭಾರಿ ಆನಂದ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ನಮ್ಗೆ ಬೇಕಾಗಿದ್ದೇನು ಅಂದ್ರೆ ನಮ್ಮನ್ನು ಕೂಡ ದೊಡ್ಡವರನ್ನಾಗಿ ಮಾಡ್ಬೇಕು ಅಂತ. ಅದು ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ಬೇಕು ಅಂತ ಹೋಗಿ ನಮ್ಮ ಮೂಲ ಸ್ಥಿತಿಯನ್ನೇ ಕಳ್ಕೊಳ್ಳುವ ಅವ್ಯವಸ್ಥೆ ಉಂಟಾಗುತ್ತೆ. ಅದಕ್ಕಾಗಿ ನಾನ್ಯಥೇತೇಷಾಂ, ನಿಸರ್ಗ ಅನ್ನೋದು ಬದಲಾಗುವುದಿಲ್ಲ, ಮೂಲ ಸ್ವಭಾವ ಅನ್ನೋದು ಎಂದು ಬದಲಾಗುವುದಿಲ್ಲ. ಆದ್ರೆ ಶರೀರ ಬದಲಾಗುತ್ತೆ, ಶರೀರದ ಪ್ರಭಾವ ಕೆಲವು ದಿವಸ ಇರುತ್ತೆ. ಅದರಲ್ಲೂ ಅವನು ಶರೀರಕ್ಕೆ ಬಂದಾಗ ಏನಾಗುತ್ತೆ, ದೇವತೆಗಳು ಕೂಡ ಕೆಲವೊಮ್ಮೆ ಅಸುರರಾಗ್ತಾರ ಅಂದ್ರೆ ಆಗ್ತಾರೆ. ಯಾವಾಗ ಅಂದ್ರೆ ದೇವಾ ಶಾಪ ಬಲಾದೇವ ಪ್ರಹ್ಲಾದಾದಿತ್ವಂ ಆಗತಾಹ, ಆದಿ ಶಬ್ದದಿಂದ ನಮಗೆ ಆಮೇಲೆ ಯಾರೆಲ್ಲ ದೇವತೆಗಳು ಅಸುರರಾಗಿಯೋ ಅಥವಾ ಮನುಷ್ಯರಾಗಿಯೋ ಹುಟ್ಟಿದ್ದಾರೋ ಅವರನ್ನೆಲ್ಲ ಒಂದೋ ಭಗವಂತನ ಆಜ್ಞೆಗೆ
ಇಲ್ಲ ಯಾವುದೋ ಶಾಪಕ್ಕೆ. ಶಾಪಬಲಾದೇವ ಪ್ರಹ್ಲಾದಾದಿತ್ವಮಾಗತಾಹ ಅತಃ ಪುನಶ್ಚ ದೇವತ್ವಂ ತೇ ಯಾಂತಿ ನಿಜಮೇವತು. ಆದ್ರೆ ಅದು ತಾತ್ಕಾಲಿಕ, ಶಾಶ್ವತ ಅಲ್ಲ. ಅವನ ಸ್ವಭಾವ ತಡೆ ಹಿಡಿಯಲ್ಪಟ್ಟಿರುತ್ತೆ. ಕೆಲವೊಮ್ಮೆ ಅಲ್ಲೂ ಕೂಡ ಅದು ಪ್ರಕಟಗೊಳ್ಳುತ್ತೆ. ಆದ್ರೆ ದೈಹಿಕ ನೆಲೆ ಅನ್ನೋದು ಆತನ ಮೂಲ ಗುರಿಯನ್ನ ತಪ್ಪಿಸ್ಲಿಕ್ಕಾಗುದಿಲ್ಲ. ಅವನು ಎಲ್ಲೋ ಹುಟ್ಟಿದ್ರು ಕೂಡ ಅವನ ಮೂಲ ಸ್ವಭಾವ ಅನ್ನೋದು ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳಿದ್ದು ಹಿಂದೆ ಕೇನಚಿತ್ ಕ್ವಚಿದಪಿ ಕೇನಚಿತ್ ಕ್ವಚಿದೇವವಾ. ಯಾವ ಕಾರಣಕ್ಕೂ ಕೂಡ ಮೂಲ ಸ್ವಭಾವ ಅನ್ನೋದು ಹೊರಟು ಹೋಗಲ್ಲ. ಆದ್ರೆ ಶಾರೀರಿಕ ಪ್ರಭಾವ ಅನ್ನೋದು ಅವನ ಕರ್ಮಾನುಸಂಧಾನವನ್ನ ಮುಗಿಸುವಂತಹದ್ದಿದ್ರೆ ಅಷ್ಟು ದಿವಸ ಅದು ತಡೆಯತ್ತೆ. ಆದ್ರೆ ಅದು ಕೂಡ ಅವನನ್ನ ಇನ್ನಷ್ಟು ಹೆಚ್ಚು ಸಶಕ್ತನನ್ನಾಗಿಸುವುದಕ್ಕೆ, ಸ್ಪ್ರಿಂಗ್ ಅನ್ನ ಒತ್ತಿದ್ರೆ ಅದು ಹೆಚ್ಚು ಚಿಮ್ಮುವ ಹಾಗೆ ಕೆಲವೊಮ್ಮೆ ಅಂತ ಘಟನೆಗಳು ಕೂಡ ಆತನ ಉದ್ಧಾರಕ್ಕಾಗಿಯೇ ಇರುವಂತಹದ್ದಿರುತ್ತೆ. ಪ್ರಹ್ಲಾದ ತನ್ನ ಅರಮನೆಯಲ್ಲಿ ರಾಕ್ಷಸರ ಪರಿವಾರದ ಮಧ್ಯದಲ್ಲಿ ತುಂಬಾ ಪ್ರಶ್ನೆಗಳಿಗೆ ಒಳಗಾದ. ನಾರದರು ದಕ್ಕಿದ ಮೇಲೆ ಅವನಿಗೊಂದು ದೊಡ್ಡ ಅನುಕೂಲ ಏನು ಅಂದ್ರೆ ಗರ್ಭದಲ್ಲಿದ್ದಾಗ್ಲೇ ಸಿಕ್ಕಿಬಿಟ್ರು. ಎಲ್ರಿಗೂ ಹಾಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಸ್ವಭಾವ ಅಂತೂ ಯಾವತ್ತೂ ಬದಲಾಗುವುದಿಲ್ಲ. ಅತಃ ಪುನಶ್ಚ ದೇವತ್ವಂ ತೇ ಯಾಂತಿ ನಿಜಮೇವತು. ಮತ್ತೆ ಅವರು ಮರಳಿ ಮೂಲ ಸ್ವಭಾವಕ್ಕೆ ಬಂದೇ ಬರ್ತಾರೆ. ಅದು ದೇವತೆ ಅಂತ ಮಾತ್ರ ಅಲ್ಲ, ಯಾವ ಸ್ವಭಾವದ ಸ್ಥಿತಿಯಲ್ಲಿದ್ರೂ ಕೂಡ ಮೂಲ ಸ್ವಭಾವಕ್ಕೆ ನಿಗ್ರಹ ಕಿಂ ಕರಿಷ್ಯತಿ ಸ್ವಭಾವಸ್ತು ಪ್ರವರ್ತತೆ. ಹೇತುತಸ್ಸೋನ್ಯಥಾ ಭಾವೋ ರಕ್ತತಾ ಸ್ಫಟಿಕೆ ಯಥಾ. ಅದು ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಹೇತುತಃ ಯಾವುದೋ ಕಾರಣದಿಂದ ಅವನ ಮೂಲ ಸ್ವಭಾವವನ್ನ ಬಿಟ್ಟು ಬೇರೆ ಶರೀರದ ಪ್ರಭಾವಕ್ಕೆ ಹೋಗ್ತಾನೆ. ಹೇಗೆ ಅಂದ್ರೆ, ಒಂದು ಸ್ಫಟಿಕ ಇದೆ, ಆ ಸ್ಫಟಿಕದ ಹಿಂಭಾಗದಲ್ಲಿ ಒಂದು ದಾಸವಾಳದ ಹೂವಿದೆ. ನಮಗೆ ಸ್ಫಟಿಕ ನೋಡುವಾಗ ಈ ಸ್ಫಟಿಕ ಕೆಂಪಾಗ್ಬಿಟ್ಟಿದೆಯಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ವಸ್ತುತಃ ಸ್ಫಟಿಕ ಕೆಂಪಾಗ್ಲಿಲ್ಲ, ಅದು ಬೆಳ್ಳಗೆ ಇದೆ. ಆದ್ರೆ ಒಂದು ಸರ್ತಿ ಮಾತ್ರ ಅದರ ಹೊರವಲಯ ಪೂರ್ತಿ ಕೆಂಪಾಗಿ ಕಾಣುತ್ತೆ. ಎಲ್ರೂ ಕೂಡ ಅದನ್ನೇ ಗಮನಿಸ್ತಾರೆ. ಅವನು ಕೂಡ ನನ್ನನ್ನು ಕೆಂಪು ಅಂತ ಅನ್ಕೊಂಡು ಕೆಲವು ಸರ್ತಿ ಒದ್ದಾಡೋ ಪ್ರಸಂಗವೂ ಬರುತ್ತೆ. ಅವನ ಜಾಗದಿಂದ ಕಳಚಿ ಯಾವುದೋ ಗುರು ಅನುಗ್ರಹದಿಂದ, ದೇವತಾನುಗ್ರಹದಿಂದ, ಸಜ್ಜನರ ಸಹವಾಸದಿಂದ ಈ ತನ್ನನ್ನು ನೋಡಿಕೊಳ್ಳದ ಹುಲಿಯೊಂದು ನರಿಗಳ ನಡುವೆ ತಾನು ಊಳಿಡ್ತಾ ಇತ್ತು ಅಂತ ಒಂದು ಕಥೆ ಇದೆ. ಯಾವಾಗ ತನ್ನ ಸಹವರ್ತಿಗಳು ಅಂದ್ರೆ ಬೇರೆ ಹುಲಿಗಳು ಎದುರಾಗಿ ಇದನ್ನು ಬಂದು ಎಚ್ಚರಿಸಿದಾಗ ಅದು ನಂಬಲ್ಲ, ಏನ್ ಮಾಡಿದ್ರು ನಂಬಲ್ಲ. ನಾನು ಅದು ಕರ್ಕೊಂಡು ಬಂದು ಕೆರೆ ಹತ್ರ ಮುಖ ತೋರಿಸಿದಾಗ ಓ, ನಾನು ಅವುಗಳ ಹಾಗಲ್ಲ, ನಾನು ಅವುಗಳಿಗಿಂತ ಬೇರೆ ಅನ್ನೋದು ಅದಕ್ಕೆ ಅರ್ಥ ಆಗತ್ತೆ. ಆಮೇಲೆ ಇದು ಹೇಳುತ್ತೆ, ನೀನು ಗರ್ಜಿಸ್ಬೇಕಾದವನು ಉಳಿಡ್ಬೇಕಾದವನಲ್ಲ. ಹೀಗೆ ಪ್ರಭಾವದಿಂದ ಕೆಲ ಕಾಲ ಅದು ನರಿಯಂತೆ ವರ್ತಿಸ್ತಾ ಇರುತ್ತೆ. ಯಾವಾಗ ಅದರ ಮೂಲ ಸ್ವಭಾವ ಏನು ಅಂತ ಗೊತ್ತಾಗುತ್ತೋ ಆವಾಗ ಆ ದುರವಸ್ಥೆಯಿಂದ ಇದು ಹೊರಗೆ ಬರುತ್ತೆ. ಇದು ಹೇತುತಃ, ಆದ್ರೆ ಇದು ತಾತ್ಕಾಲಿಕ, ಬಹಳ ಕಾಲ ಉಳಿಯುವಂಥದ್ದಲ್ಲ. ಅನ್ಯಥಾಭಾವ ಅಂದ್ರೆ ಬೇರೆದೇ ಆಗಿರುತ್ತೆ. ನೀವು ನಂಬುದೇ ಇಲ್ಲ, ಇದರ ಸ್ವಭಾವ ಹೀಗಿದೆ ಅಂತ ಅದು ಕಾಣುವುದೂ ಇಲ್ಲ. ನೀವು ಯಾರು ಹೇಳಿದ್ರು ಇಲ್ಲ ಇದು ಕೆಂಪು ಸ್ಫಟಿಕ ಅಲ್ಲ, ಇದು ಬಿಳಿ ಸ್ಫಟಿಕ ಅಂತ. ಯಾಕಂದ್ರೆ ನಿಮ್ಗೆ ಕಾಣುವ ಹಾಗೆ ದಾಸವಾಳ ಇರುವುದಿಲ್ಲ. ಅಲ್ಲಿ ಕಾಣುವ ಹಾಗೆ ಇದ್ರೆ ಆವಾಗ ದಾಸವಾಳ ತೆಗ್ದ್ಬಿಡ್ತೇನೆ ಅಂತ ನಾವು ಈಗ ಉದಾಹರಣೆ ಕೊಟ್ಟದ್ದನ್ನ ಬದಲಾಯಿಸಬಹುದು. ಆದ್ರೆ ಅಲ್ಲಿ ಅದು ಎಲ್ಲಿದೆ ಅಂತ ಗೊತ್ತಾಗುವುದಕ್ಕೆ ಬಹಳ ಹೊತ್ತು ಬೇಕಾಗತ್ತೆ. ಅದೇ ಅವನ ಹುಡುಕಾಟ. ನನ್ನ ನಿಜ ಏನು? ನಾನು ಹೀಗಲ್ಲ ಅಂತ ಅನಿಸ್ತಿದೆ, ಆದ್ರೆ ನನ್ನ ನಿಜ ಏನು? ಆದ್ರೆ ಅಷ್ಟರಲ್ಲಿ ಕೆಲವೊಂದ್ ಸರ್ತಿ ಕೆಲವು ಹೊತ್ತು ಅವನ ಕರ್ಮಾನುಸಾರವಾಗಿ ಆ ಪ್ರಭಾವಕ್ಕೆ ಒಳಗಾಗಿ ಆ ವ್ಯವಸ್ಥೆಯಲ್ಲೇ ಆತ ಉಳ್ಕೊಳ್ಬೇಕಾಗತ್ತೆ. ಅದು ಒಬ್ಬ ಜೀವ. ತಥೋ ನಿತ್ಯಶ್ಚ ನಾಪ್ಯೇವ ಸ್ವಭಾವ ವಿನಿವರ್ತಕ. ನಿತ್ಯ ಸ್ವಭಾವ ಅನ್ನೋದು ಬದಲಾಗುವುದೇ ಇಲ್ಲ. ಅದು ಅತ್ಯಂತ ಹೇಗೆ ಸ್ಫಟಿಕದ ಬಿಳಿ ಅನ್ನೋದು ಸಹಜವೋ ಹಾಗೆ ಜೀವನ ಸ್ವಭಾವ ಅನ್ನೋದು ಅತ್ತೇ ಸ್ವಭಾವ. ನಾಪ್ಯೇವ ಸ್ವಭಾವ ವಿನಿವರ್ತಕ. ಇಲ್ಲಿ ತನಕ ಸ್ವಭಾವಕ್ಕೆ ವಿನಿವರ್ತಕವಾದ ಧರ್ಮ ಇಲ್ಲವೇ ಇಲ್ಲ. ಸ್ವಭಾವಕ್ಕೆ ತಡೆ ಒಡ್ಡುವಂಥದ್ದಿದೆ, ಸ್ವಭಾವಕ್ಕೆ ಅಡ್ಡ ತರುವಂತದ್ದಿದೆ. ಆದ್ರೆ ವಿನಿವರ್ತಕವಾದದ್ದು ಪೂರ್ತಿ 100ಕ್ಕೆ 100 ಬದಲಾಯಿಸುವಂತಹ ಒಂದು ವ್ಯವಸ್ಥೆ ಎಲ್ಲೂ ಕೂಡ ಇಲ್ವೇ ಇಲ್ಲ.
ಕಿಂಚಾಕ್ರಮ್ಯೈವ ತಂ ನಿತಿಷ್ಠೇತ್ ದೇವಸರ್ಗಸ್ತತೋ ಹಿ ತಥೋ ಹಿ ಯಃ ಕಿಂಚ ಆಕ್ರಮ್ಯೈವ ತಂ ತಿಷ್ಠೇತ್. ಅಶೋಚ್ಯ ಏವ ವಿಜ್ಞೇಯಃ ಮೋಕ್ಷಯೋಗ್ಯೋ ಹರೇಃ ಪ್ರಿಯಃ. ಆದ್ರೆ ಭಗವಂತನನ್ನ ಬಿಡದೆ ಪ್ರಭಾವ ಇರುತ್ತೆ, ಒಳಗಿನಿಂದ ಒಂದು ಕೂಗಿರುತ್ತೆ, ನಂದಿದಲ್ಲ, ನಾನು ಈ ವ್ಯವಸ್ಥೆಯಲ್ಲಿ ಇರ್ಬೇಕಾದವನಲ್ಲ. ಆ ಕೂಗನ್ನು ಸಾಯ್ಲಿಕ್ಕೆ ಬಿಡಬಾರದು. ಏನೋ ಪರಿಣಾಮದಿಂದ ನಮ್ಮನ್ನ ಅದು ಮುಚ್ಚಿಡ್ತಾ ಇರುತ್ತೆ. ಆಗ ಅದು ಸರ್ಗ ಅನ್ನೋದು ದೈವಿ ಸ್ವಭಾವದ್ದಾಗಿದ್ರೆ ಅವನು ಆ ಚಕ್ರದಿಂದ ಹೊರಗೆ ಬರ್ತಾನೆ. ಅಶೋಚ್ಯ ಏವ, ಅವನು ರಾಕ್ಷಸ ಜನ್ಮದಲ್ಲಿ ಹುಟ್ಟಿದ, ಯಾವುದೋ ಹೀನ ಯೋನಿಯಲ್ಲಿ ಆತನ ಬದುಕು ಬಹಳ ದಿವಸ ಕಳೆಯಿತು ಅಂತಂದ್ರು ಅಶೋಚ್ಯ ಏವ, ಅವನು ದುಃಖ ಪಡಬೇಕಾದಿಲ್ವೇ ಇಲ್ಲ. ಮೋಕ್ಷ ಯೋಗ್ಯೋ ಹರೇ ಪ್ರಿಯ, ಎಂದಿಗಿದ್ರು ಸ್ವಭಾವದಿಂದ ಮೋಕ್ಷಕ್ಕೆ ಒಪ್ಪುವನಾಗಿದ್ರೆ ಅವನನ್ನ ಭಗವಂತ ಬಿಟ್ಟು ಕೊಡುವುದೇ ಇಲ್ಲ, ಅವನನ್ನು ಬಿಟ್ಟು ಹಾಕುವುದೇ ಇಲ್ಲ. ಅಂದ್ರೆ ಏನೇ ಬಂದ್ರು ಭಗವಂತ ನಮ್ ಜೊತೆಗಿದ್ದಾನೆ ಅನ್ನುವ ಒಂದು ದೃಢವಾದ ವಿಶ್ವಾಸ ಇರುತ್ತೆ. ದೇವರ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಇದು ದೇವ ಸ್ವಭಾವದ ಒಂದು ಗುಣ. ಏನಾದ್ರೂ ಕೂಡ ನಮಗೆ ದೇವರೇ ಅನ್ಯಾಯ ಮಾಡ್ತಾನೆ, ಪ್ರಪಂಚದ ವ್ಯವಸ್ಥೆ ತಪ್ಪಿದೆ, ಅವನ್ ಮಾಡಿದ್ ಸರಿ ಇಲ್ಲ, ಅವನಿಗೆ ನಾವು ಬುದ್ಧಿವಾದ ಹೇಳುವಷ್ಟು ಸಹದೇವನ ಹಾಗೆ ಕೃಷ್ಣನಿಗೆ ಅವನು ಉಪದೇಶ ಮಾಡಿ ನೀತಿ ಬೋಧೆಯನ್ನ ಮಾಡ್ತಾ ಕೌರವರ ಹತ್ರ ಹೋಗುವಾಗ ಹಾಗೆ ಮಾತಾಡ್ಬೇಕು, ಹೀಗ್ ಮಾತಾಡ್ಬೇಕು, ಇನ್ನೊಂದ್ ಮಾತಾಡ್ಬೇಕು ಅಂತೆಲ್ಲ ಅವನು ಬುದ್ಧಿವಾದ ಹೇಳ್ತಿರ್ತಾನೆ. ಕೃಷ್ಣ ಆಯ್ತಾಯ್ತು ಅಂತ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾನೆ. ಅಂದ್ರೆ ದೇವ್ರೇನ್ ಕೋಪ ಮಾಡ್ಕೊಳಲ್ಲ, ಮಕ್ಕಳಲ್ವಾ, ಬಿಟ್ಬಿಡ್ತಾನೆ. ಆದ್ರೆ ನಮ್ಗೆ ಅದು ಪಡಿಬೇಕಾದ ಡೆಸ್ಟಿನಿಗೆ ಸ್ವಲ್ಪ ದಿವಸ ಹೆಚ್ಚು ಜಾಗ ಅವಕಾಶ ತಗೊಳ್ಳಿಕ್ ಶುರುವಾಗುತ್ತೆ. ನಾವು ನಂಬಿ ದ್ರೌಪದಿಯ ಹಾಗೆ ಕೇವಲ ನೀನೇ ನನಗ್ ಗತಿ ಅಂತಂದ್ರೆ ಸರ್ವಾತ್ಮನ ಭಗವಂತ ರಕ್ಷಿಸ್ತಾನೆ ಅಂತನ್ನುವ ಹಾಗೆ ಈ ಪಾತ್ರಗಳು ಕೇವಲ ಪಾತ್ರಗಳಾಗಿ ಉಳಿಯುವುದಿಲ್ಲ, ನಮ್ಮ ಭಾವಗಳಾಗಿ ನಮಗೆ ಆ ಭಾವನೆಗಳಿಗೆ ಪ್ರತಿಸ್ಪಂದಿಸುವ ಭಗವಂತನ ಗುಣಗಳ ಪರಿಚಯಗಳಾಗಿ ನಿಲ್ತಾವೆ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯೇ ಷೋಡಶೋಧ್ಯಾಯ. ನಿನ್ನೆ ಭಾಷ್ಯದ ಷೋಡಶೋಧ್ಯಾಯವನ್ನು ನೋಡಿದ್ವಿ, ಇವತ್ತು ತಾತ್ಪರ್ಯದ ಷೋಡಶೋಧ್ಯಾಯವನ್ನ ಮುಗಿಸಿದ್ವಿ. ಇಲ್ಲಿಂದ ಮುಂದೆ ಸಪ್ತದಶೋಧ್ಯಾಯ, 16ನೆಯ ಅಧ್ಯಾಯ ಮುಗಿಸಿ 17ನೆಯ ಅಧ್ಯಾಯ. ಇದು ಗುಣತ್ರಯ ವಿಭಾಗ ಅಂತ ಇದನ್ನ ಕರೀತಾರೆ. ಇದಕ್ಕೆ ವೇದವ್ಯಾಸರೇನು ಹೆಸರು ಕೊಟ್ಟಿಲ್ಲ, ಆದ್ರೆ ಇಲ್ಲಿರುವ ಪ್ರಧಾನ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆ ಹೇಳ್ತಾರೆ. ಹಿಂದೆ ಒಟ್ಟು ಕೊನೆಗೆ ಏನ್ ಹೇಳಿದ್ರು, ವೇದ, ಮಹಾಭಾರತ, ವೇದವ್ಯಾಸರ ಸೂತ್ರ ಇದು ಬಹಳ ಮುಖ್ಯ ಶಾಸ್ತ್ರ. ಈ ಶಾಸ್ತ್ರದ ವಿಧಿಯನ್ನ ಮೀರಿ ಯಾರು ತನ್ನ ಬಯಕೆಗೆ ಬಂದಂತೆ ನಾನು ಮಾಡಿದ್ದಲ್ಲ ಸರಿ ಅಂತ ಹಾರಾಡ್ತಾನೋ ಅವನು ಸಿದ್ಧಿಯನ್ನು ಪಡೆಯುವುದಿಲ್ಲ, ಇಲ್ಲಿಯ ಸೌಖ್ಯವನ್ನು ಅನುಭವಿಸುವುದಿಲ್ಲ. ಇನ್ನಷ್ಟು ನಾನು ಎಲ್ಲ ವ್ಯವಸ್ಥೆಯನ್ನು ನನ್ನ ಕೈಗೆ ಬಂದ್ರೆ ಸರಿ ಮಾಡ್ತೇನೆ ಅಂತನ್ನುವ ಹಠಕ್ಕೆ ಬಿದ್ದು ತನ್ನನ್ನೂ ಕಳ್ಕೊಳ್ತಾನೆ, ತನ್ನ ಸುತ್ತಲಿನ ವ್ಯವಸ್ಥೆಯನ್ನು ಹಾಳು ಮಾಡಿಕೊಳ್ತಾನೆ. ಅದರಿಂದಾಗಿ ಕಾರ್ಯಕಾರಿ ವ್ಯವಸ್ಥೆಯಲ್ಲಿ ಶಾಸ್ತ್ರದ ವಿಧಿ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ದನ್ನೇ ಕೃಷ್ಣ ಮತ್ತೆ 17ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾನೆ. ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತುಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಕೃಷ್ಣ, ನನ್ನದೊಂದು ಜಿಜ್ಞಾಸೆ, ಶಾಸ್ತ್ರದ ವಿಧಿಯನ್ನ ತಿಳಿಯದೆ ಒಬ್ಬ ಮೀರ್ತಾನೆ, ಆದ್ರೆ ಅದು ಇಂಟೆನ್ಷನಲಿ ಅಲ್ಲ, ಅವನು ಶಾಸ್ತ್ರವನ್ನು ಮೀರ್ಬೇಕು ಅಂತಲ್ಲ, ಅವನಿಗೆ ಗೊತ್ತಿಲ್ಲ, ತಪ್ಪು ಮಾಡ್ತಾ ಹೋಗ್ತಾನೆ. ಆಗ ಅವನ ನಿಷ್ಠೆ ಅನ್ನೋದು ಏನು? ಸತ್ವವೋ ರಜಸ್ಸೋ ತಮಸ್ಸೋ? ಈಗ ಗೊತ್ತಿದ್ದು ಮಾಡುವುದು ದೋಷ, ಗೊತ್ತಿಲ್ಲದೆ ಅದನ್ನೇ ಸರಿ ಅಂತ ಅನ್ಕೊಂಡಿರ್ತಾನೆ ಅವನಿಗೆ. ಯಾಕೆಂದ್ರೆ ಯಾರು ತಿಳಿಸೋರು ಇರಲ್ಲ, ಅವನಿಗೆ ಯಾರು ಹೇಳೋರು ಇರಲಿಲ್ಲ, ಅವನಿಗೆ ಗೊತ್ತೇ ಆಗ್ಲಿಲ್ಲ. ಯಾವ್ದಾದ್ರು ಒಂದ್ ದಿವ್ಸ ಅಂತ ಘಟನೆಯನ್ನು ನೋಡಿದ್ರೆ, ಯಾರಾದ್ರೂ ಅಂತದ್ ಮಾಡಿದ್ದನ್ನ ಅವನ ಕಣ್ಣಲ್ಲಿ ಕಂಡು ಅನುಭವಿಸಿದ್ರೆ ನಾನು ಹೀಗ್ ಬದುಕಬೇಕು ಅಂತ ಅವನಿಗೆ ಆಲೋಚನೆ ಇರ್ತಿತ್ತು. ಆದ್ರೆ ಎಂದೂ ಕೂಡ ಅವನಿಗೆ ಈ ತರದ ವಾತಾವರಣವೇ ಕಂಡಿಲ್ಲ. ಅಂಥ ವ್ಯಕ್ತಿಗೆ ಶಾಸ್ತ್ರದ ವಿಧಿಯನ್ನ ದಾಟಿದ್ರಿಂದ ತೇಷಾಂ ನಿಷ್ಠಾ ಕಾ, ಅವರ ಜೀವನದ ಗುರಿ ಏನು, ಅವರ ಜೀವನದ ಕೊನೆ ಏನು? ಅವರು ತಪ್ಪು ಮಾಡಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಶಾಸ್ತ್ರದ ವಿಧಿಯನ್ನ
ಅಂದ್ರೆ ತಪ್ಪಾಗಿ ತಿಳಿದು ಅದನ್ನೇ ಬಹಳ ನಿಷ್ಠೆಯಿಂದ ಮಾಡಿ ಅನರ್ಥಕ್ಕೀಡಾಗ್ತಾರೋ, ಅಥವಾ ಅವರದ್ದು ತಿಳಿಯದೆ ಮಾಡಿದ್ದು ಅಂತ ಸಾತ್ವಿಕ ಅಂತ ಹೇಳಿ ತಗೊಳ್ತಾರೋ, ಅಥವಾ ನೀನು ಎಲ್ಲೂ ಬೇಡ ಇಲ್ಲೇ ಇರು, ತಿರುಗ್ತಾ ಇರು ಅಂತ ಹೇಳಿ ಅವನನ್ನು ಬಿಟ್ಬಿಡ್ತಾರೋ ಏನು ಅಂತ ಅರ್ಜುನನ ಪ್ರಶ್ನೆ. ಇದು ಸಾಮಾನ್ಯ ನಮ್ಗೆಲ್ಲರಿಗೂ ಬರುವ ಪ್ರಶ್ನೆ. ಅದಕ್ಕೆ ಕೃಷ್ಣನ ಉತ್ತರ ಏನು ಅಂತ ನೋಡೋಣ. ಅದಕ್ಕೆ ಆಚಾರ್ಯರ ಭಾಷ್ಯದ ಮಾತು ಹೀಗಿದೆ: ಗುಣಭೇದಾನ್ನ ಪ್ರಪಂಚಯತಿ ಅನೇನ ಅಧ್ಯಾಯೇನ. ಮನುಷ್ಯನ ಸತ್ವರಜಸ್ಸು ತಮಸ್ಸು ಗುಣಗಳ ಪ್ರಭಾವದ ಅಥವಾ ಅವನ ವರ್ತನೆಯ ವ್ಯತ್ಯಾಸ ಏನಿರುತ್ತೆ, ಸಾತ್ವಿಕನ ಯೋಚನೆ ಹೇಗಿರುತ್ತೆ, ರಾಜಸಿಕನ ಯೋಚನೆಗಳು ಹೇಗಿರ್ತವೆ, ಒಬ್ಬ ತಮಸ್ಸಿನ ವ್ಯವಸ್ಥೆಯಲ್ಲಿದ್ದವನು ಏನ್ ತಪ್ಪು ಮಾಡ್ತಾನೆ ಇತ್ಯಾದಿಗಳನ್ನು ಹೇಳ್ತಾ ಹೋಗ್ತಾರೆ. ಶಾಸ್ತ್ರವಿಧಿ ಮುತ್ಸೃಜ್ಯ ಅಜ್ಞಾತ್ವ, ಶಾಸ್ತ್ರವಿಧಿಯನ್ನ ತೊರೆದು ಅಜ್ಞಾತ್ವ ಅಂತ ಆಚಾರ್ಯರು ಸೇರಿಸಿ ಹೇಳ್ತಾರೆ. ಇದು ತಿಳಿದು ಅಲ್ಲ, ಶಾಸ್ತ್ರದ ವಿಧಿಯನ್ನ ತಿಳಿಯದೆ. ಯಾಕೆಂದ್ರೆ ಯಾಕೆ ಹೀಗೆ ಹೇಳಿದ್ರು ಅದಕ್ಕೆ ಆಚಾರ್ಯರು ಹೇಳ್ತಾರೆ: ವೇದೋ ಕೃತ್ಸ್ನೋಧಿ ಗಂತವ್ಯ ಸರಹಸ್ಯೋ ದ್ವಿಜನ್ಮನ. ಮುಖ್ಯವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗಂತೂ ಕೃತ್ಸ್ನಃ ವೇದ ಅಧಿಗಂತವ್ಯ, 3 ವೇದಗಳನ್ನ ಅಧ್ಯಯನ ಮಾಡಲೇಬೇಕು. ವೇದ ಅಂದಾಗ ವೇದಕ್ಕೆ ಸಹಕಾರಿಯಾದದ್ದನ್ನೂ ಕೂಡ ಓದ್ಬೇಕು. ನಾನು ಅದನ್ನ ಮಾತ್ರ ಓದ್ತೇನೆ ಅಂತ ಕೂತ್ರೆ ಅವನಿಗೆ ಅದು ಸಿಗಲ್ಲ. ಸರಹಸ್ಯ, ಸುಮ್ನೆ ವೇದ ಓದ್ತೇನೆ ಅಂತಂದ್ರೆ ಬಾಯ್ಪಾಠ ಮಾಡಿ 3 ಹೊತ್ತು ತಿರುಗಿಸಿ ಘನಾಂತ ಜಟ ಇನ್ನೇನೋ ಇದೆಯಲ್ಲ, ಅಷ್ಟನ್ನು ಮಾತ್ರ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಸರಹಸ್ಯ, ಅದರ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಬೇಕು. 2 ಬಾರಿ ಹುಟ್ಟುವುದು ಅನ್ನುವುದೇ ಅವನಿಗಿರುವಂತಹ ದೊಡ್ಡ ಅವಕಾಶ. ಅದನ್ನು ಅವನು ಬಳಸಿಕೊಳ್ಬೇಕು. ಇತಿ ವಿಧಿರುತ್ಸೃಷ್ಟ. ಹೀಗೆ ವಿಧಿಯನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಶಾಸ್ತ್ರದ ತಿಳುವಳಿಕೆಯನ್ನ ನಾವು ಪಡಿಲೇಬೇಕು ಅಂತ ವಿದ್ಯಾಮಾನ್ಯರು ಯಾವಾಗ್ಲೂ ಹೇಳ್ತಿದ್ರು. ಎಲ್ಲರಿಗೂ ಕೂಡ ಅಂದ್ರೆ ಬಿಟ್ಟು ಹೋಗಿದೆ ಅಂತಂದ್ರೆ ಅವರು ಹುಡುಕಿಕೊಳ್ಬೇಕು. ಅವರ ಮೂಲ ನಮಗೆ ಗೊತ್ತಾಯ್ತು ಅಂದ್ರೆ ಅವರ ಮೂಲದ ಪರಿಚಯವನ್ನು ಮಾಡಿಕೊಟ್ಟು ಆಸಕ್ತರಾದ್ರೆ ಅವರಿಗೂ ಕೂಡ ಈ ಉಪನಯನಾದಿಗಳನ್ನ ನಡೆಸಿ ಶಾಸ್ತ್ರದ ಚಿಂತನೆಗಳನ್ನ ಹೆಣ್ಮಕ್ಳಿಗೂ ಕೊಡಬೇಕು ಅಂತ ಅವರೇ ಯಾವಾಗ್ಲೂ ಹೇಳ್ತಿದ್ದಿದ್ದು. ಏವೈ ವೇದಂನ ಪಠಂತೆ ನಚಾರ್ಥಂ ವೇದೋಜ್ಞಾನ್ ಸ್ಥಾನ್ ವಿಧಿ ಸಾನೂನ್ ಅಬುದ್ಧೀನ್ ಇತಿ ಚ ಛಂದಸ ಶ್ರುತಿ. ಏವೈ ವೇದಂ ನ ಪಠಂತೆ, ಯಾರು 4 ವೇದವನ್ನು ಓದ್ಲಿಕ್ಕೆ ಯಾರಿಗೂ ಆಗಲ್ಲ, ಯಾವ್ದಾದ್ರೂ ಅವರಿಗೆ ಸಂಬಂಧಪಟ್ಟ ಶಾಖೆ ಆಗಿರ್ಬೋದು ಅಥವಾ ವೇದದ ಯಾವುದೋ ಭಾಗ ಅಥವಾ ವೇದ ಅರ್ಥವನ್ನ ತಿಳಿಸುವಂತಹ ಇನ್ನುಳಿದಂತಹ ತದರ್ಥವನ್ನ ಚಿಂತಿಸುವಂತಹ ಗ್ರಂಥಗಳನ್ನ ಓದ್ಲೇಬೇಕು. ನಚಾರ್ಥಂ ವೇದೋಜ್ಜಾನ್, ವೇದ ಓದಿದಾನೊಬ್ಬ, ಅರ್ಥ ಉಜ್ಜಾನ್, ಅರ್ಥವನ್ನ ಬಿಟ್ಟುಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ತಲೆಯಲ್ಲೇ ಇಲ್ಲ, ಅರ್ಥ ಪಡಿಬೇಕು ಅನ್ನೋದೇ ಗೊತ್ತಿಲ್ಲ. ವೇದಕ್ಕೆಲ್ಲ ಅರ್ಥ ಇಲ್ಲ, ಬಾಯ್ಪಾಠ ಮಾಡಿದ್ರೆ ಆಯ್ತು, ಬಡಬಡ ಬಡದ್ರೆ ಆಯ್ತು ಅಂತ ಹೀಗೆ ಅನ್ಕೊಂಡು ಇರ್ತಾನೆ. ಯಾರು ವೇದವನ್ನ ಓದುವುದಿಲ್ವೋ, ವೇದಾರ್ಥಗಳನ್ನ ತಿಳಿಯುವುದಿಲ್ಲೋ, ತಾನು ವಿದ್ಧಿ ಸಾ ಅನೂನ ಬುದ್ಧೀನ್, ಅವರು ನಿಶ್ಚಯವಾಗಿಯೂ ಅತ್ಯಂತ ದುರ್ಬಲ ಬುದ್ಧಿಯವರಾಗಿರ್ತಾರೆ. ಇದು ಮಾಧುಚ್ಛಂದಸ ಶ್ರುತಿಯಲ್ಲಿ ಬಂದ ಮಾತು. ತಾನ್ ವಿದ್ಧಿ ಸಾನೂನ ಬುದ್ಧೀನ್. ನೂನ ಬುದ್ಧಿ ಅಂದ್ರೆ ನಿಶ್ಚಯವಾದ ಬುದ್ಧಿಯುಳ್ಳವರು, ಅನೂನ ಬುದ್ಧಿ ಅಂತಂದ್ರೆ ಬುದ್ಧಿಯನ್ನೇ ಕಳ್ಕೊಂಡವರು. ಅವರು ನಿಶ್ಚಯವಾಗಿಯೂ ಬುದ್ಧಿಯನ್ನ ಕಳ್ಕೊಂಡವರು ಅಂತ ಶ್ರುತಿ ಹೇಳುವ ಮಾತು. ಅಂದ್ರೆ ಅದರ ಅರ್ಥ ವೇದವನ್ನ ಅಧ್ಯಯನ ಮಾಡುವುದು, ವೇದಾಂತಗಳ ಚಿಂತನೆ ನಡೆಸುವುದು, ನಿರಂತರವಾಗಿ ಆ ವಿಷಯದಲ್ಲಿ ತಿಳುವಳಿಕೆ ಇರಬೇಕಾದದ್ದು ಅತ್ಯಂತ ಮುಖ್ಯ. ಅಂದ್ರೆ ಅದರ ಎಸೆನ್ಸ್ ಆದ್ರೂ ಗೊತ್ತಿರಬೇಕು. ಈಗ ಪ್ರತಿ ಪದ ಹಿಡಿದು ಅರ್ಥವನ್ನ ತಿಳಿಲಿಕ್ಕೆ ಸಾಧ್ಯತೆ ಇದೆಯೋ ಅಥವಾ ಹೇಳಿಕೊಡೋರು ಸಿಗ್ತಾರೋ ಅದೆಲ್ಲ ಬೇರೆ. ಆದ್ರೆ ಕನಿಷ್ಠ ಪಕ್ಷ ಯಾವ್ದಾದ್ರೂ ಒಂದು ಮಾರ್ಗದಲ್ಲಿ ಪಡಿಬೇಕು ಅನ್ನುವ ಆಸೆ ಹುಟ್ಟಿದ್ರೆ ಅವನಿಗೆ ದಾರಿ ಸಿಗುತ್ತೆ. ಸಾಮಾನ್ಯವಾಗಿ ಈ ವಿಷಯದಲ್ಲಿ ವಿರೋಧಗಳೇ ಪರಿಸರದಲ್ಲಿ ಎಲ್ಲಿ
ಹುಡುಗರಿಗೂ ಕೂಡ ಈಗೇನು 60 ಆದ್ಮೇಲೆ ಅದೆಲ್ಲ ಅಂತ ಅವರನ್ನು ಬಾಯ್ ಬಡ್ದು ಕೂರ್ಸಿದ್ರೆ, ಯಾಕಂದ್ರೆ ನಮ್ಗ್ ಗೊತ್ತಿಲ್ಲ ಅಂದ್ಮೇಲೆ ಯಾರಿಗೂ ಗೊತ್ತಿರ್ಬಾರ್ದು. ಅವ್ರಿಗೆ ಗೊತ್ತಿದೆ ಅಂತ ಆಗಿಬಿಟ್ರೆ ನಾವು ಮಾಡುವ ಎಲ್ಲ ಅವ್ಯವಸ್ಥೆಗಳು ಗೊತ್ತಾಗತ್ತಲ್ಲ ಅಂತ ದೊಡ್ಡೋರು. ಹಾಗಾಗಿ ಇದು ಆ ಜವಾಬ್ದಾರಿ ಹೆಚ್ಚುತ್ತೆ ಅನ್ನುವ ಭಯದಿಂದ ಉಂಟಾದಂತಹ ಒಂದು ಅವ್ಯವಸ್ಥೆ. ಹೇಳ್ಬಾರ್ದು ಹೇಳುವವರು ಅವ್ರು ಎಲ್ಲೋ ಒಂದ್ ಮೂಲೆಯಲ್ಲಿ ಇರ್ತಾರೆ. ಈಗ ಎಲ್ಲ ಅಷ್ಟು ವ್ಯಾಪ್ತಿ ಅನ್ನೋದು ಎಲ್ರಿಗೂ ಕಾಣಿಸ್ತಾ ಇರೋದು. ಇಲ್ಲ ಅಂದ್ರೆ ಹೇಳೋರು ಸಿಗದೇನೆ ಎಷ್ಟೋ ಜನರಿಗೆ ಅದರಿಂದ ಆ ದೂರವಾಗುವ ಪ್ರಸಂಗ ಬಂದದ್ದು. ಹೇಳೋರು ಇದ್ದಾರೆ. ಹೇಳೋರು ಹೇಳ್ತಾನೆ ಇರ್ತಾರೆ. ಅವರಿಗೆ ಬೇರೆ ಕೆಲಸ ಇಲ್ಲ. ಆದ್ರೆ ಅಧ್ಯಯನ ಭಗವಂತನ ಬಗೆಗೆ ತಿಳಿಯುವು ಅನ್ನೋದು ಪ್ರತಿಯೊಬ್ಬನ ಅನಿವಾರ್ಯ ಕರ್ತವ್ಯ ಅನ್ನೋದಂತೂ ಸತ್ಯ. ನಹಿ ವೇದ ವಿರುದ್ಧೋ ಧರ್ಮಃ. ಆ ಅನ್ಯಥಾ ತು ತಮಸಾ ಇತ್ಯೇವ ಉಚ್ಯೇತ. ತಾಮಸಾಹ ಇತ್ಯೇವ ಉಚ್ಯೇತ. ನನು ವಿಭಜ್ಯ. ಇಲ್ಲಿ ಆ ಕೃಷ್ಣ ಏನ್ ಹೇಳಿದ? ಶಾಸ್ತ್ರವನ್ನ ಅನುಸರಿಸಿ ಬದುಕಬೇಕು ಅಂತ ಹೇಳಿದ. ಅಲ್ಲಿ ಹೇಳುವಾಗ ಒಂದು ವೇಳೆ ಶಾಸ್ತ್ರವನ್ನ ಅನುಸರಿಸ್ಲಿಲ್ಲ ಅಂದ್ರೆ ಅವರು ಎಲ್ಲರೂ ಕೂಡ ತಾಮಸರೇ ಆಗ್ತಾರೆ ಅಂತ ಹೇಳ್ಬೇಕಿತ್ತು. ಹಾಗೆ ಹೇಳಲಿಲ್ಲ. ಕೇವಲ ಶಾಸ್ತ್ರವನ್ನು ಅನುಸರಿಸಿ ಸಾಗಬೇಕು. ತಿಳಿದು ಮತ್ತೆ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಮಿಹಾರಹಸಿ ಅಂತ. ಅದು ನಮ್ಮಲ್ಲಿ ಏನೊಂದು ಕಲ್ಪನೆ ಇದೆ, ಒಂದು ಸರ್ತಿ ಯಾರಾದ್ರೂ ಏನಾದ್ರೂ ಒಂದು ತಪ್ಪು ಮಾಡಿದ ಅಂದ್ರೆ ಮತ್ತೆ ಅವನಿಗೆ ವಾಪಸ್ಸು ಶಾಸ್ತ್ರದಲ್ಲಿ ಪ್ರವೇಶವೇ ಇಲ್ಲ ಅನ್ನೋ ತರ ಒಂದು ತಪ್ಪು ಕಲ್ಪನೆ ಇದೆ. ಎಲ್ಲರಲ್ಲೂ ಇದೆ, ಎಲ್ಲಾ ಮತದಲ್ಲೂ ಇದೆ. ಈ ಅವ್ಯವಸ್ಥೆಯಿಂದಲೇನೆ ಆ ಕ್ರೈಸ್ತರಲ್ಲಿ 2ನೇ ಜನ್ಮ ಇಲ್ಲ, ನಾನು ಈಗ ಹೇಗೂ ಕೂಡ ಹಾಳಾಗೋಗಿದ್ದೇನೆ, ಎಲ್ಲರನ್ನೂ ಕೂಡ ನಾಶ ಮಾಡಿಯೇ ಸಾಯ್ತೇನೆ ಅಂತನ್ನುವ ಪ್ರಕರಣಗಳು ನಡೆಯುವುದು ಈ ಕಾರಣಕ್ಕಾಗಿ. ಇವರಲ್ಲಂತೂ ನಾನು ನಾಶ ಆಗುವಾಗ ಒಂದಿಷ್ಟು ನಾನು ಕೊಂದು ಹೋದೆ ದುಷ್ಟರನ್ನ ಅಂತಂದ್ರೆ ಅದರಿಂದ ನಂಗೆ ಮೋಕ್ಷ ಆಗುತ್ತೆ ಅಂತ ಯವನರು. ಇವರು ಇನ್ನು ಹೇಗೂ ಅದಕ್ಕೋಸ್ಕರ ಇದೇ ವಿಷಯವನ್ನ ನಮಗೆ ತಿಳಿಸ್ಲಿಕ್ಕೋಸ್ಕರ ಭಾಗವತ ಅಜಾಮಿಳನ ಕಥೆಯನ್ನೇ ಹೇಳಿದ್ದು. ಪೂರ್ತಿ ದಾರಿ ತಪ್ಪಿ ಹೋದ ಮೇಲೂ ಕೂಡ, ಶಾಸ್ತ್ರದ ವಿಧಿಯನ್ನ ಮೀರಿದ್ರೂ ಕೂಡ ಒಳಗಿನಿಂದ ಪಶ್ಚಾತ್ತಾಪದ ಅಲೆ ಅನ್ನೋದು ಅವನನ್ನ ಎಚ್ಚರಿಸಿತು ಅಂತಂದ್ರೆ ಅವನನ್ನ ಮತ್ತೆ ಸಮಾಜ ಸ್ವೀಕಾರ ಮಾಡಲ್ಲ. ಸಮಾಜಕ್ಕೆ ಅದಕ್ಕೋಸ್ಕರನೇ ಶಾಸ್ತ್ರ ಇರುವುದು. ಸಮಾಜ ಸ್ವೀಕಾರ ಮಾಡಲ್ಲ ಅಂತ ಗೊತ್ತಿದ್ದಕ್ಕೋಸ್ಕರ. ಸಮಾಜ ಸ್ವೀಕಾರ ಮಾಡ್ಲಿಲ್ಲ ಅಂದ ತಕ್ಷಣ ಶಾಸ್ತ್ರದ ತಪ್ಪಲ್ಲ, ಅದ್ ಸಮಾಜದ ದೌರ್ಬಲ್ಯ. ಸಮಾಜ ವಿರೋಧಿಸಿದ್ರೂ ಒಂದು ವೇಳೆ ಅಂತಹ ವ್ಯಕ್ತಿಯನ್ನ ಯಾರು ಕೂಡ ಅಜಾಮಿಳನನ್ನ ಮತ್ತೆ ಮರಳಿ ಕರೆಸ್ಕೊಳ್ಳಿಲ್ಲ. ಅವನು ಊರಿಂದ ದೂರವಾದ. ಆ ಜನ್ಮದಲ್ಲಿ ಅವನ ಪರಿಸ್ಥಿತಿ ಹಾಗೇನೆ. ಆದ್ರೆ ದೇವದೂತರು ಅವನನ್ನು ಎಚ್ಚರಿಸಿದ್ರು. ಉತ್ತಮ ಜನರ ಸಂಪರ್ಕಕ್ಕೆ ಬರುವ ಹಾಗೆ ಅವನನ್ನ ಗಂಗಾ ದ್ವಾರಕ್ಕೆ ಕರ್ಕೊಂಡು ಬಂದ್ರು. ಅಲ್ಲಿ ಅವನು 10 ವರ್ಷ ಚೆನ್ನಾಗಿ ಕಾಲ ಕಳೆದ. ಆ 10 ವರ್ಷ ಅವನ ನೆಮ್ಮದಿಯ ಬದುಕು ಅವನ ಮುಂದಿನ ಸನ್ಮಾರ್ಗದ ಬದುಕಿಗೆ ಹೆಬ್ಬಾಗಿಲಾಗಿ ನಿಂತಿತು. ಈ ಒಂದು ಜನ್ಮದ್ದೇನು ಇದು ಲಕ್ಷಾಂತರ ಜನ್ಮದಲ್ಲಿ ಒಂದು ಜನ್ಮದ ಈ ಎಫೆಕ್ಟ್ ಅನ್ನೋದು ಅವನ ಜೀವನಕ್ಕೇನು ದೊಡ್ಡ ಬಾಧಕ ಅಲ್ಲ. ಅದು ಅವನಿಗೆ ಶಿಕ್ಷೆಯೂ ಅಲ್ಲ. ಅವನು ಕಳಿಬೇಕಾದ ಕರ್ಮವನ್ನ ಅದು ಕಳೆದು ಹೋಯ್ತಿಲ್ಲ ಅಂದ್ರೆ ಇಲ್ಲಿ ತಪ್ಪಿಸ್ಕೊಳ್ಲಿಕ್ಕೆ ಹೋದ್ರೆ ಇನ್ನೊಂದ್ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ. ಆದ್ರಿಂದಾಗಿ ಅವನು ಏನೇ ಇಲ್ಲಿ ನಾವು ಕಳೆದ್ರೂ ಕೂಡ ಅದು ನಮ್ಮ ಕರ್ಮ ಕಳೆಯುವುದು ಅನ್ನುವ ಅರ್ಥದಲ್ಲಿ ಶಾಸ್ತ್ರ ಹೇಳಿದ್ದು. ಆದ್ರಿಂದಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಳಗಿನಿಂದ ಚಿಂತಿಸುವುದಕ್ಕೆ ಯಾರ ಅಪ್ಪಣೆಯೂ ಬೇಕಿಲ್ಲ. ಹೊರಗಿನಿಂದ ನಾವು ನಡೆಸುವಂತಹ ಚಟುವಟಿಕೆಗಳಿಗೆ ಸಾಮಾಜಿಕವಾಗಿ ವಿರೋಧ ಇರಬಹುದು, ರಾಜಕೀಯವಾಗಿ ವಿರೋಧ ಇರಬಹುದು, ಧಾರ್ಮಿಕವಾಗಿ ವಿರೋಧ ಇರಬಹುದು. ಇದನ್ನ ಆಚಾರ್ಯರ ಪೂರ್ವಜರು ಅಂದ್ರೆ ಪರತೀರ್ಥರು, ಪ್ರಾಜ್ಞತೀರ್ಥರು ಅಂತ ಅವರ ಜೀವನದ ಪ್ರಕರಣಗಳನ್ನ ಹೇಳುವಾಗ ಅವಳು ಉಳಿದವರಂತೆ ಅನಾಗರಿಕರಾದ ವೇಷವನ್ನ ತೊಟ್ಟುಕೊಂಡೇ ಭಗವಂತನ ಸರ್ವೋತ್ತಮತ್ವವನ್ನ ಹೊರಗಡೆಯಿಂದ ಎಲ್ಲ ಲೋಕ ವಿರುದ್ಧವಾದ ಅನುಸಂಧಾನಗಳನ್ನೇ ಬಾಯಲ್ಲಿ ಹೇಳುತ್ತಾ, ಅದನ್ನೇ ಪುಸ್ತಕಗಳಲ್ಲಿ ಪಾಠ ಮಾಡ್ತಾ, ಅದನ್ನೇ ತಮ್ಮ ವೇಷಭೂಷಣಗಳಲ್ಲೆಲ್ಲ ಆ ಬದಲಾಗಿ ತೊಟ್ಟುಕೊಂಡ್ರೂ ಕೂಡ ಒಳಗಿನಿಂದ ಭಗವಂತನ ಪ್ರಜ್ಞೆಯನ್ನ ಹಾಗೆ ಇಟ್ಟುಕೊಂಡು ಒಂದು ವಾತಾವರಣ ಮತ್ತೆ ನಾವು ತಲೆ ಎತ್ತಿ ಭಗವಂತ ಸರ್ವೋತ್ತಮ ಅಂತ ಹೇಳಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ 800 ವರ್ಷಗಳು ಅಥವಾ ಒಂದೊಂದು 10-12 ಶತಮಾನಗಳ ಕಾಲ ಅವರು ಕಾದಿದ್ದಾರೆ. ಅಂದ್ರೆ ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ಗುಟ್ಟಾಗಿ ಹೇಳ್ತಾ ಬಂದಿದ್ದಾರೆ. ಆಚಾರ್ಯರು ಬಂದ ಮೇಲೆ ನಾವಿವತ್ತು ಧೈರ್ಯವಾಗಿ ಭಗವಂತನ ಪಾರಮ್ಯವನ್ನ ಮಾತಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ
ಆಚಾರ್ಯರು ಬಂದ ಮೇಲೆ ಅಂತಹದ್ದೊಂದು ಗಟ್ಟಿಯಾದ ವೇದ ಆ ಸ್ಥಿರಗೊಳ್ಳುವ ನಿರ್ಣಯವನ್ನ ದೇವತೆಗಳು ಕೈಗೊಂಡು ಆಚಾರ್ಯರಿಂದ ಅದು ಕೈಗೂಡುವಂತೆ ಮಾಡಿದ್ದು ನಮ್ಗೆ ಭಾಗ್ಯ. ಅದರಿಂದಾಗಿ ಇವತ್ತು ನಾವು ಇಷ್ಟು ಓದ್ತಾ ಇದ್ದೇವೆ ಅಂದ್ರೆ ಇದಕ್ಕೆ ಆಚಾರ್ಯರೇ ಕಾರಣ. ಆಚಾರ್ಯರಲ್ಲದೆ ಇದ್ರೆ ಈ ವಿಷಯಗಳು ಯಾವುದು ಯಾರಿಗೂ ತಿಳಿತಿರ್ಲಿಲ್ಲ. ಆಚಾರ್ಯರು ಬಂದ ಮೇಲೂ ಇದು ಮತ್ತೆ ನಿಧಾನಕ್ಕೆ ಮಸುಕಾಗ್ತಾ ಬರುತ್ತೆ. ಆಗ ಮತ್ತೆ ವಿಷ್ಣು ತೀರ್ಥರು ಈ ಗ್ರಂಥಗಳನ್ನ ಪುನರುಜ್ಜೀವನ ಮಾಡ್ತಾರೆ ಅಂತ ಮಾತಿದೆ. ಅವ್ರು ಬರ್ಬೇಕು ಅಂದ್ರೆ ಇಲ್ಲಿ ಈಗ ನಾವು ನೋಡ್ತಾ ಇರೋದು ನಿಜ ಅಂತ ಅರ್ಥ. ಇಂಥ ವಿಷಯಗಳೆಲ್ಲ ನಡೀತಾ ಇದೆ ಅಂತಂದಾಗ ಮತ್ತೆ ಜ್ಞಾನ ಮಸುಕಾಗತ್ತೆ. ಅದು ಲೋಕದಲ್ಲಿ ಸಹಜ. ಬಹಳ ದಿವಸ ಕನ್ನಡಿ ಒರೆಸದೇ ಇದ್ರೆ ಅದು ಮಸುಕಾಗ್ತಾ ಹೋಗುತ್ತೆ, ಪ್ರತಿಬಿಂಬ ಕಾಣುವುದೇ ಇಲ್ಲ ಕೊನೆಗೆ. ಅದನ್ನು ಒರೆಸ್ಲಿಕ್ಕೆ ಅಂತ ಮತ್ತೆ ನಮಗೆ ದಿನ ಒಂದು ಕಾರ್ಯಭಾರ ಇದೆ. ಅಯ್ಯೋ ಕೈ ನೋವು ಬರುತ್ತೆ, ಯಾರ್ ದಿನ ಒರೆಸ್ತಾರೆ, ನಿನ್ನೆ ಒರೆಸಿದ್ದಲ್ವಾ, ಅಲ್ಲ ನಿನ್ನೆ ಊಟ ಮಾಡಿದ್ವಲ್ಲ, ಇವತ್ ಯಾಕೆ ಊಟ ಮಾಡುತ್ತೇವೆ. ಹಾಗೇನೆ ಜ್ಞಾನ ಮೊನ್ನೆ ಪಡೆದಾಯ್ತು, ಇವತ್ ಯಾಕೆ ಓದ್ಬೇಕು, ನಾಳೆ ಮತ್ತೆ ಯಾಕೆ ಪಾರಾಯಣ ಮಾಡ್ಬೇಕು, ನಾಳದ್ ಮತ್ತೆ ಯಾಕೆ ಜಪ ಮಾಡ್ಬೇಕು, ಅದ್ರ ನಾಳಿದ್ ಯಾಕೆ ಮತ್ತೆ ಪೂಜೆ ಮಾಡ್ಬೇಕು ಅಂತ ಹೀಗೆ ನಾವು ಪ್ರಶ್ನೆ ಕೇಳ್ತಾ ಹೋದ್ರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಆದ್ರಿಂದ ಯದಿ ಸಾತ್ವಿಕಾಹ ತರ್ಹಿ ನೋತ್ಸೃಷ್ಟ ಶಾಸ್ತ್ರಾಹ. ಅವರು ಶಾಸ್ತ್ರದ ವಿಧಿಯನ್ನ ಮೀರುವ ಬಗ್ಗೆ ಮೀರಿದವರೆಲ್ಲರೂ ತಾಮಸರು ಅಂತ ಹೇಳಲೇ ಇಲ್ಲ. ಅದಕ್ಕೆ ಅಲ್ಲಿ ಹೇಳಿದ ಅನ್ಯಥಾತು ತಾಮಸ ಇತ್ಯೇವ ಉಚ್ಚೇತ. ಶಾಸ್ತ್ರ ವಿಧಿಯನ್ನ ಮೀರಿದ್ರಾ ಅವರು ತಾಮಸರು ಅಂತ ಹೇಳ್ಬೇಕಿತ್ತು. ಹಾಗೆ ಹೇಳಲಿಲ್ಲ. ಹಾಗೆ ಮೀರ್ಬಾರ್ದು. ಮೀರುವ ಪ್ರಸಂಗ ಮೀರಿದ್ರೂ ಕೂಡ ಅಜ್ಞಾತ್ವ, ತಿಳಿಯದೆ ಅಕಸ್ಮಾತ್ ಅದಾಗಿದ್ದಾದ್ರೆ, ಒಳಗಿನಿಂದ ಸಾತ್ವಿಕತೆ ಇರುವುದು ಹೌದಾದ್ರೆ ಅವನು ನೋತ್ಸೃಷ್ಟ ಶಾಸ್ತ್ರ. ಅವನಿಗೆ ಒಳಗಿನಿಂದ ಇದು ಸರಿಯಲ್ಲ, ಇದು ನ್ಯಾಯ ಅಲ್ಲ ಅನ್ನೋದು ಇದ್ದೇ ಇರುತ್ತೆ. ಹೊರಗಿನಿಂದ ಸಮರ್ಥಿಸ್ಬೋದು, ಯಾಕೆಂದ್ರೆ ಅವನಿಗೆ ಒತ್ತಡ ಇರುತ್ತೆ. ತನ್ನ ಉಳಿದ ಜೀವಗಳನ್ನು ರಕ್ಷಿಸಿಕೊಳ್ಬೇಕಾದ್ರೆ ತನ್ನ ಸುತ್ತಲೂ ತನ್ನನ್ನು ನಂಬಿದವರನ್ನ, ಯಾವುದೇ ಒಬ್ಬ ವ್ಯಕ್ತಿಯ ಹೊರಗಿನ ಚರ್ಯೆಯನ್ನ ನೋಡಿ ಆತನನ್ನು 100ಕ್ಕೆ 100 ಹೀಗೇನೆ ಅಂತ ಡಿಸೈಡ್ ಮಾಡೋದು ತುಂಬಾ ಕಷ್ಟ. ಅವನ ಒಳಗಿನ ಒತ್ತಡಗಳು ಏನಿರುತ್ತೋ ಅದು ಯಾವತ್ತೂ ನಮಗೆ ಹೊರಗೆ ಅರ್ಥ ಆಗಲ್ಲ. ತತ್ಕ್ಷಣಕ್ಕೆ ನಮ್ಗೆ ಕಾಣುವುದು ಹಾಗೆ, ಸಮಾಜ ನೋಡುದು ಹಾಗೇನೆ. ಹೊರಗಿದೇನ್ ಕಾಣುತ್ತೋ ಅದನ್ನ ಹೊರಗಿನಿಂದ ಅಜಾಮಿಳ ಕೆಟ್ಟವ ಅಂತ ಕಾಣಿಸಿತು, ಅವನನ್ನ ಬಹಿಷ್ಕಾರ ಹಾಕಿತು. ಆದ್ರೆ ಅವನ ಒಳಗೆ ಒಂದು ಸಮಯ ಬಂತು, ಜಾಗೃತವಾಯಿತು, ಪಶ್ಚಾತ್ತಾಪದಿಂದ ಖುದ್ದು ಹೋಗಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಾಯಿತು. ನಹಿ ವೇದ ವಿರುದ್ಧೋ ಧರ್ಮ. ಯಾವತ್ತು ವೇದಕ್ಕೆ ವಿರುದ್ಧವಾದದ್ದು ಧರ್ಮವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಇನ್ನು ಕೆಲವು ಸಾಲುಗಳಿವೆ. ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಇವತ್ತು ವಿಷ್ಣು ಪುರಾಣ ಪಾಠ ಇರಲ್ಲ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.